ಮಹಿಳೆಯರಿಗಾಗಿ ಜಾರಿಗೊಳಿಸಿದ ಶಕ್ತಿ ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ. ಹಳಿಯಾಳದಲ್ಲಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಕುಮಾರ್ ಏಕನಾಥ್ ಜಾವಳೇಕರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿ ಉಚಿತ ಸಂಚಾರ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸುವ ಮೂಲಕ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸಿದೆ. ಮಹಿಳೆಯರಿಗಾಗಿಯೇ ಜಾರಿಗೊಳಿಸಿರುವ ಈ ಶಕ್ತಿ ಯೋಜನೆ ಎಂದು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷರಾದ ಕುಮಾರ್ ಏಕನಾಥ್ ಜಾವಳೇಕರ್ ಅವರು ಹೇಳಿದರು. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಆರಂಭಗೊಂಡು 2 ವರ್ಷವಾಗಿರುವುದರ ಜೊತೆಯಲ್ಲಿ ರಾಜ್ಯದಲ್ಲಿ 500 ಕೋಟಿ ಮಹಿಳೆಯರು ಪ್ರಯಾಣಿಸಿರುವ ಸಂಭ್ರಮಾಚರಣೆಯ ನಿಮಿತ್ತ ಹಳಿಯಾಳ ಪಟ್ಟಣದಲ್ಲಿರುವ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಇಂದು ಸೋಮವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಹಮ್ಮಿಕೊಂಡಿದ್ದ ಶಕ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಹಳಿಯಾಳ ತಾಲೂಕಿನಲ್ಲಿ ಶಕ್ತಿ ಯೋಜನೆ ಆರಂಭವಾದಾಗಿನಿಂದ ಈವರೆಗೆ 1,63,97,842 ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಹಳಿಯಾಳ ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ದೇಶದ ಇತಿಹಾಸದಲ್ಲೇ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಎಂಬ ವಿನೂತನ ಪರಿಕಲ್ಪನೆಯ ಯೋಜನೆಯನ್ನು ಜಾರಿಗೊಳಿಸಿ ಬಡವರಿಗೆ ಆರ್ಥಿಕವಾದ ಶಕ್ತಿಯನ್ನು ತುಂಬುವ ಕಾರ್ಯ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಮುಖಿ ಯೋಜನೆಯನ್ನು ವಿಶೇಷವಾಗಿ ಮಹಿಳೆಯರು ಗೌರವಿಸುತ್ತಿದ್ದಾರೆ. ನುಡಿದಂತೆ ನಡೆಯುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಪಡಿಸುವ ಮೂಲಕ ಬಡತನ ನಿರ್ಮೂಲನಕ್ಕೆ ಪಣತೊಟ್ಟಿದೆ ಎಂದರು. ಜನಪರ ಯೋಜನೆಯನ್ನು ಸಮರ್ಥವಾಗಿ ಅನುಷ್ಠಾನಪಡಿಸಿ ಜಾರಿಗೊಳಿಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕ್ಷೇತ್ರದಲ್ಲಿ ಈ ಯೋಜನೆಯನ್ನು ಅತ್ಯುತ್ತಮವಾಗಿ ಅನುಷ್ಠಾನಗೊಳಿಸಲು ಸತತ ಮಾರ್ಗದರ್ಶನ ಹಾಗೂ ಸಹಕಾರವನ್ನು ನೀಡುತ್ತಾ ಬಂದಿರುವ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿಯ ಪರವಾಗಿ ಕುಮಾರ್ ಏಕನಾಥ್ ಜಾವಳೇಕರ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್ ಅವರು ಮಾತನಾಡಿ, ಇಂತಹ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಜಾರಿಯಾಗಲು ಸಾಧ್ಯ. ಕಾಂಗ್ರೆಸ್ ಪಕ್ಷ ಬಡವರ, ರೈತರ, ದೀನದಲಿತರ, ಕೂಲಿ ಕಾರ್ಮಿಕರ ಹಾಗೂ ಮಹಿಳೆಯರ ಪರ ಸದಾ ಕಾಳಜಿಯನ್ನು ಹೊಂದಿರುವ ಪಕ್ಷವಾಗಿದ್ದು, ಇಂತಹ ಯೋಚನೆಗಳು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಉದಯವಾಗಲು ಸಾಧ್ಯ ಎನ್ನುವುದನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ದೃಢಪಡಿಸಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ವಕ್ತಾರರಾದ ಉಮೇಶ್ ಬೋಳ್ಶೆಟ್ಟಿ ಅವರು ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆಯನ್ನು ಅತ್ಯದ್ಭುತವಾದ ಪರಿಕಲ್ಪನೆಯೊಂದಿಗೆ ಅನುಷ್ಠಾನಪಡಿಸಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಜನಹಿತವಾದ ಹಾಗೂ ಜನಪರವಾದ ಆಡಳಿತವಾಗಿದೆ. ಕಾಂಗ್ರೆಸ್ ಸರ್ಕಾರದ ಈ ಪಂಚ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ದ್ರೌಪದಿ ಅಗಸರ್, ಉಪಾಧ್ಯಕ್ಷೆ ಲಕ್ಷ್ಮೀ ವಡ್ಡರ್, ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅನಿಲ್ ಚೌಹಾಣ್, ಪುರಸಭೆಯ ಸದಸ್ಯರು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಲಾಸ್ ರಾಜ್, ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ರಾಜೇಂದ್ರ ರೋಗಿ, ಸಾರಿಗೆ ಘಟಕದ ಸಿಬ್ಬಂದಿಗಳ ಮೇಲ್ವಿಚಾರಕರಾದ ಸಂಗಮೇಶ್, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಮಾಲಾ ಬ್ರಿಗಾಂಜ, ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿಯ ಸದಸ್ಯರುಗಳಾದ ರೋಹನ್ ಬ್ರಿಗಾಂಜ, ಹರೀಶ್ ಕಲಾಲ್, ಮಾನು ದೊಡ್ಮನಿ, ಸರ್ದಾರ್ ಮಕಾಂದಾರ್, ಕೃಷ್ಣಪ್ಪ ವಡ್ಡರ್, ನಿರ್ಮಲಾ ಸೋಜ್, ನಾರಾಯಣ ದಡ್ಡಿ, ಮಾರುತಿ ಎಳದೋಳ್ಕರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಶಕ್ತಿ ಯೋಜನೆ ತಂದು ಫ್ರೀಯಾಗಿ ಮಾಡಿದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಈ ಶಕ್ತಿ ಯೋಜನೆಯ ಕಾರ್ಯಕ್ರಮವನ್ನ 500 ಕೋಟಿ ಹೆಣ್ಮಕ್ಕಳು ಈ ಶಕ್ತಿ ಯೋಜನೆ ಪ್ರಾರಂಭ ಮಾಡಿದಾಗಿಂದ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದರದ ಭಾಗವಾಗಿ ಇವತ್ತು ನಾವು ಈ ಸಂಭ್ರಮಾಚರಣೆಯನ್ನು ನಮ್ಮ ಗ್ಯಾರಂಟಿ ಕೊಟ್ಟು 2 ವರ್ಷ ಆಯಿತು. ಈ ಸಂಭ್ರಮಾಚರಣೆ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್ ಜಿ ಮತ್ತು ನಮ್ಮ ದೇವಸ್ಥರಾದ ವಿಲಾಸ್ ರಾಜ್ ಸರ್ ಜಿ ಮತ್ತು ನಮ್ಮ ಬೋಳ್ಶೆಟ್ಟಿ ಅವರು ಹಾಗೂ ಸ್ಟ್ಯಾಂಡಿಂಗ್ ಕಮಿಟಿ ಅನಿಲ್ ಚೌಹಾಣ್ ಮತ್ತು ನಮ್ಮ ಸದಸ್ಯರಾದ
ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯರಾದ ರೋಹನ್ ಬ್ರಿಗೇಂಜಾ, ಹರೀಶ್ ಕಲಾಲ್, ಸರ್ದಾರ್, ಮಾರುತಿ ಯಳಗುಳ್ಕರ್, ನಿರ್ಮಲಾ ಸೋಜ್ ಮತ್ತು ನಮ್ಮ ಎಲ್ಲ ಸದಸ್ಯರು ಹಾಗೂ ನಮ್ಮ ಸದಸ್ಯರಾದ ಮೋನು ದೊಡ್ಡಮನೆ ಅವರು ಹಾಗೂ ನಮ್ಮ ಈ ಡಿಪೋ ಮ್ಯಾನೇಜರ್ ಸರ್ ಅವರು ಹಾಗೂ ಕಂಡಕ್ಟರು ಮತ್ತು ಡ್ರೈವರು ಮತ್ತು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಾದ ಪಾರ್ವತಿ ಅವರು ಮತ್ತು ಉಪಾಧ್ಯಕ್ಷರಾದ ಮೇಡಮ್ ಅವರು ಹಾಗೆ ಇಲ್ಲೇ ಸೇರಿದಂತ ಎಲ್ಲ ಮಹಿಳೆಯರು ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರಿಗೂ ನಾವು ವಂದಿಸುತ್ತಾ ಇವತ್ತು ಈ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಏನು ಪ್ರಯೋಜನ ಆಗಿದೆ ಅಂತ ಎಲ್ಲ ನಮ್ಮ ರಾಜ್ಯಕ್ಕೆ ಗೊತ್ತಾಗಿದೆ, ಹೆಣ್ಣು ಮಕ್ಕಳಿಗೆ ಗೊತ್ತಾಗಿದೆ. ಹೌದಲ್ರಿ ಅಮ್ಮ? ಈ ಕಾರಣಕ್ಕಾಗಿ ನಮ್ಮ ಸರ್ಕಾರದ ನಾವು ಮತ್ತು ನೀವು ಎಲ್ಲರೂ ಸೇರಿ ನೀವು ಆಭಾರ ಪ್ರಕಟ ಮಾಡಬೇಕು. ಯಾಕಂದ್ರೆ ಇಂಥ ಕಾರ್ಯಗಳನ್ನು ಯಾವುದೂ ರಾಜ್ಯದಲ್ಲಿ ಇಲ್ಲ. ನಮ್ಮ ದೇಶದಲ್ಲೇ ಪ್ರಥಮ 5 ಗ್ಯಾರಂಟಿ ಕೊಟ್ಟಿದ್ದು ರಾಜ್ಯ ಅಂದ್ರೆ ಕರ್ನಾಟಕ ಸರ್ಕಾರ. ಬೋಲೋ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಇದು ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ರಾಮಲಿಂಗಾರೆಡ್ಡಿ ಮತ್ತು ನಮ್ಮ ಬಡವರ ಬಂಧು ಅಭಿವೃದ್ಧಿ ಹರಿಕರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಅವರು ನಮಗೆ ಈ ಗ್ಯಾರಂಟಿ ಪ್ರಾಧಿಕಾರದ ಕಮಿಟಿ ರಚನೆ ಮಾಡಿದ ಕಾರಣ ಅಂದ್ರೆ ಕಡು ಬಡವರ ಮಠ ನಾವು ಹೋಗಿ ಮುಟ್ಟಬೇಕು. ಯಾರು ಈ ಯೋಜನೆಯಿಂದ ವಂಚಿತ ಆಗಿರಬಾರ್ದು. ಎಲ್ಲ ಹೆಣ್ಮಕ್ಳಿಗೂ ಬಡವರಿಗೂ ಹಾಗೂ ಎಲ್ಲ ಮಧ್ಯಮ ವರ್ಗದವರ ಮಠ ನಾವು ಮುಟ್ಟಬೇಕು ಅಂತ ಹೇಳಿ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಅವರು ನಮಗೆ ಈ ಕಮಿಟಿಯಲ್ಲಿ ಅಧ್ಯಕ್ಷತೆ ಮಾಡಿದ್ದಾರೆ. ಅವರ ನಿರ್ದೇಶನದಂತೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ತಾಲೂಕದಲ್ಲಿ ಯಾವುದೂ ಅಭಿವೃದ್ಧಿಗೆ ಕಡಿಮೆ ಆಗಿಲ್ಲ. ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಅವರು ನಮಗೆ ಪ್ರತಿ ಪಂಚಾಯತಿಗೆ ಹೋಗಿ ಎಲ್ಲಾ ಬಡವರನ್ನ ಈ ಯೋಜನೆಯ ಲಾಭ ಪಡಿಬೇಕೆಂದು ಆದೇಶವನ್ನು ಮಾಡಿದ್ದಾರೆ. ಆ ಆದೇಶ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ಈ ಸಂಭ್ರಮಾಚರಣೆ 500 ಕೋಟಿ ಹೆಣ್ಣುಮಕ್ಕಳು ಪಡ್ಕೊಂಡಿದ್ದಾರೆ. ಅವ್ರ ಸಲುವಾಗಿ ಒಂದು ನಾವು ಈ ಬಸ್ ನ ಪೂಜೆ ಮಾಡಿ, ಈ ಬಸ್ ಒಂದು ನಿಮ್ಗೆ ಲಕ್ಷ್ಮಿ ಆಗೈತಿ. ಈ ಲಕ್ಷ್ಮಿಯಲ್ಲಿ ಕುಂತು ನೀವು ಪ್ರವಾಸ ಮಾಡಿದ್ರಿ. ಅದಕ್ಕೆ ಕಾರಣಕ್ಕೆ ಆ ಬಸ್ಗೆ ನಾವು ಒಂದು ಸ್ವಾಗತ ಮಾಡಿ ಆಕೆಗೆ ನಮಸ್ಕಾರ ಮಾಡಿ ಪೂಜೆ ಸಲ್ಲಿಸೋದು ನಮ್ದು ಕರ್ತವ್ಯ. ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಎಲ್ಲಾ ತಾಲೂಕದಲ್ಲಿ ಬಸ್ಸಿನ ಪೂಜೆ ಮಾಡಿ ಅವರ ಮತ್ತು ಕಂಡಕ್ಟರ್ ಮತ್ತು ಡ್ರೈವರ್ ಮತ್ತು ನಮ್ಮ ಡಿಪೋ ಮ್ಯಾನೇಜರ್ ಅವರ ಸೇವೆಗೆ ನಾವು ಧನ್ಯವಾದ ಅರ್ಪಿಸಿ ಇವತ್ತು ಈ ಬಸ್ಸಿಗೆ ನಾವು ಎಲ್ಲರೂ ಕೈ ಮುಗಿದು ಪೂಜೆ ಮಾಡ್ತೇವೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಸಂಭ್ರಮಾಚರಣೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಈ ಹಲ್ಯಾಳ ತಾಲೂಕದಲ್ಲಿ ಯಾವುದೇ ಅಭಿವೃದ್ಧಿ ಕಡಿಮೆ ಆಗಿಲ್ಲ. ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಅವರು ನೀವು ಬಸ್ ಸ್ಟ್ಯಾಂಡ್ ಆಗಲಿ, ಕೆಳಗಿನ ಬಸ್ ಸ್ಟ್ಯಾಂಡ್ ಆಗಲಿ ಅಥವಾ ಹಳ್ಳಿಗಳಲ್ಲಿ ಯಾವುದೂ ತೊಂದರೆ ಇಲ್ಲದೆ ಎಲ್ಲ ಅಭಿವೃದ್ಧಿ ಆಗೈತಿ. ಅದೇ ರೀತಿಯಾಗಿ ನಾವು ಅವರ ಆದೇಶದಂತೆ ಈ ಗ್ಯಾರಂಟಿಯಲ್ಲಿ ಕೆಲಸ ಮಾಡಿ ಎಲ್ಲ ವಂಚಿತದವರಿಗೆ ಮತ್ತು ಬಡವರಿಗೆ ಈ ಅವ್ರ ಮಟ್ಟ ಮುಟ್ಟಬೇಕು ಅಂತ ಆದೇಶ ಮಾಡಿದ್ದಾರೆ. ಆ ಆದೇಶ ಪ್ರಕಾರ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಾವೊಬ್ಬ ಅಧ್ಯಕ್ಷರಾಗಿ ಮುಂದೆ ಸಹ ಎಲ್ಲ ಹೆಣ್ಣು ಮಕ್ಕಳ ಸಲುವಾಗಿ ನಾವು ಹಗಲು ರಾತ್ರಿ ದುಡಿದು ಯಾರು ವಂಚಿತವಾದ ಕೆಲಸ ಮಾಡ್ತೇವೆ ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದಂತ ಎಲ್ಲ ನಮ್ಮ ಲೀಡರ್ಸ್ಗೆ ಮತ್ತು ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಮಹಿಳೆಯರಿಗೆ ಅಭಿನಂದಿಸಿ ನನಗೆ ಮಾತಾಡ್ಲಿಕ್ಕೆ ಕೊಡಿದಂತ 2 ಮಾತು ಎಲ್ಲರಿಗೆ ವಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂಚೆ ನಾವು ನಮ್ಮ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರು ಹಾಗೂ ದೇಶಪಾಂಡೆ ಸಾಹೇಬರು ನಮಗೆ ಒಂದು ಗ್ಯಾರಂಟಿ ಪತ್ರವನ್ನು ಕೊಟ್ಟಿದ್ರು. ನಮ್ಮ ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿಯನ್ನು ಕೊಡ್ತೇವಂತ ನಮಗೆ ಆ ಕಾರ್ಡನ್ನ ಹಂಚಲಿಕ್ಕೆ ಹೇಳಿದ್ರು. ಪ್ರತಿ ನಾವು ಮನೆಗೆ ಹೋಗಿ ನಾವು ಎಲ್ಲರಿಗೂ ಹೇಳಿದ್ವಿ, ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಬಸ್ ಫ್ರೀ ಮಾಡ್ತೀವಿ, 10 kg ಅಕ್ಕಿ ಕೊಡ್ತೇವಿ, ಹಾಗೂ ಗೃಹಲಕ್ಷ್ಮಿ 2,000 ಕೊಡ್ತೇವಿ, ಆ ನಂತರ ಯುವ ನಿಧಿ ಕೊಡ್ತೇವಿ, ಆ ನಂತರ ವಿದ್ಯುತ್ ಬಿಲ್ ಫ್ರೀ ಅಂತ ಹೇಳಿದ್ವಿ. ನಾವು ಆ ಪ್ರಕಾರ ನಾವು ನಮ್ಮ ಸರ್ಕಾರ ಹೆಂಗೆ ನಾವು ವಿಶ್ವಾಸವನ್ನು ಕೊಟ್ಟಿದ್ವಿ ಆ ಪ್ರಕಾರ ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ. ನಮ್ಮ ಸರ್ಕಾರ ಬಂದು ಕುಂತ ನಂತರ 11/6/2023ಕ್ಕೆ ಈ ಶಕ್ತಿ ಯೋಜನೆಯನ್ನು ನಮಗೆ ಪ್ರಥಮವಾಗಿ ಜಾರಿ ಮಾಡಿದ್ದಾರೆ. ಆವತ್ತಿಂದ ಇವತ್ತಿನವರೆಗೆ ಈ ಬಸ್ನಲ್ಲಿ
ಸುಮಾರು 500 ಕೋಟಿ ಮಹಿಳೆಯರು ಅಡ್ಡಾಡಿದ್ದಾರೆ. ಅದು ದೇವಸ್ಥಾನ ಇರಬಹುದು, ಅವ್ರ ಸ್ವಂತ ಕೆಲಸ ಇರಬಹುದು, ಬೀಗರ ಮನೆ ಇರಬಹುದು, ಎಲ್ಲಾ ಕಡೆ ಅಡ್ಡಾಡಿದ್ದು 500 ಕೋಟಿ ಮಹಿಳೆಯರು ಅಡ್ಡಾಡಿದ್ದಾರೆ ಅಂತ ಇವತ್ತು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಮಹಿಳೆಯರು 500 ಕೋಟಿ ಮಹಿಳೆ ಅಡ್ಡಾಡಿದ್ದಾರೆ. ಖರೆ ಒಂದು 500ರ ಮಹಿಳೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅವ್ರು ಬಂದಿಲ್ಲ, ಆದ್ರೂ ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲರೂ ಕೂಡಿ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿ ಬಸ್ಸಿಗೆ ಪೂಜೆ ಮಾಡಿ ನಾವು ಸ್ವೀಟನ್ನು ಹಂಚುವ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನುಡಿದಂತೆ ನಡೆದ ಸಿದ್ದರಾಮಯ್ಯ ಮತ್ತು ದೇಶಪಾಂಡೆ ಅವರ ನೇತೃತ್ವದ ಸರ್ಕಾರದ ಒಂದು ಈ ಶಕ್ತಿ ಯೋಜನೆ ಇವತ್ತು ದೇಶದ ತುಂಬ ಹರಡತಕ್ಕಂತ ಪ್ರಚಾರವಲ್ಲ, ಬಡವರ ಮಹಿಳೆಯರ ಸ್ವಾಭಿಮಾನಕ್ಕೆ ಕೊಟ್ಟಿರತಕ್ಕಂತ ಇದೊಂದು ಬೆಂಬಲ. ಯಾವಾಗ ಈ ಕರ್ನಾಟಕ ಸರ್ಕಾರದ ಸಾರಿಗೆ ಸಂಸ್ಥೆ ಹಾನಿಯಲ್ಲಿತ್ತು, ಅದನ್ನ ಮೇಲೆತ್ತಲಿಕ್ಕೆ ಭಾರತದಲ್ಲಿಯೇ ಆರ್ಥಿಕ ತಜ್ಞನಾಗಿರ್ತಕ್ಕಂಥ ಹಣಕಾಸಿನ ಸಚಿವರಾಗಿ ಹಲವಾರು ಬಾರಿ ಈ ರಾಜ್ಯವನ್ನ ಆರ್ಥಿಕತೆಯಲ್ಲಿ ಬೆಳೆಸಿರ್ತಕ್ಕಂಥ, ಉಳಿಸಿರ್ತಕ್ಕಂಥ, ಮುಂದೆಯೂ ಸಹ ಒಂದು ದಾಪುಗಾಲಿ ಇಡುವ ಹೆಜ್ಜೆಯನ್ನು ಮೂಡಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಒಂದು ದೂರದೃಷ್ಟಿ 5 ಗ್ಯಾರಂಟಿಗಳು ಬಡವರಿಗಾಗಿ, ದೀನ ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಪ್ರತಿಯೊಬ್ಬರಿಗೂ ಜಾತಿ, ಮತ, ಧರ್ಮ, ವರ್ಣ ಭೇದವನ್ನ ಮರೆತು ಇವತ್ತು ಪ್ರತಿಯೊಂದು ನಮ್ಮ ಸೋದರಿಯರು ಬಸ್ ನಲ್ಲಿ ಅಡ್ಡಾಡ್ತಿರ್ತಾರೆ. ಅವ್ರಿಗೆ ಯಾವ ಜಾತಿ ಧರ್ಮ ಸಂಬಂಧ ಇಲ್ಲ, ಎಲ್ಲರಿಗೂ ಫ್ರೀಯಾಗಿ ಆಧಾರ್ ಕಾರ್ಡ್ ತೋರಿಸಿ ಅಡ್ಡಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರು. ಈ ಯೋಜನೆ ಬಗ್ಗೆ ವಿರೋಧ ಪಕ್ಷದವರು ಲಭಾಲಾಭ ಹೋಗ್ಕೊಂಡ್ರು, ಕೆಲಸ ಆಗ್ಲಿಲ್ಲ. ಆದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಒಂದು ಮಾತು ಹೇಳಿದ್ರು, ಯಾವ ಬಡವರು ತೀರ್ಥಯಾತ್ರೆಯನ್ನಾಗ್ಲಿ, ದರ್ಗಾವನ್ನಾಗ್ಲಿ ಅಥವಾ ಚರ್ಚ್ಗಳಿಗಾಗ್ಲಿ ಅವರ ಮನಸ್ಸಿನ ಇಚ್ಛೆ ಅಂತ ಹೋಗ್ಲಿಕ್ಕೆ ಇಚ್ಛಾ ಪಡ್ತಿದ್ರು, ಆ ದೈವ ಶಕ್ತಿಯಿಂದ ಸಿದ್ದರಾಮಯ್ಯ ಅವರ, ರಾಮಲಿಂಗ ರೆಡ್ಡಿ ಅವರ, ದೇಶಪಾಂಡೆ ಅವರ ಕಾಂಗ್ರೆಸ್ಸಿನ ಇವತ್ತು ಸರ್ಕಾರದ ಮನಸ್ಸಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆ ಪೂರ್ವದಲ್ಲಿ ತಂದು ನುಡಿದಂತೆ ನಡೆದು ಪ್ರತಿಯೊಬ್ಬರಿಗೂ ಈ ಒಂದು ದರ್ಶನವನ್ನ ಮಾಡಿಸಿರ್ತಕ್ಕಂಥದ್ದು ಬಹಳ ಅಭಿನಂದನೆ ಅಂತಕ್ಕಂಥದನ್ನ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಈ ಮಾತನ್ನ ಹೇಳ್ತಾರೆ. ಯಾವ ಪಗಾರ ಕೊಡ್ಲಿಕ್ಕೂ ತುಟ್ಟಿ ಇತ್ತು ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ, KSRTC ಒಂದು ಸಿಬ್ಬಂದಿಗಳಿಗೆ ಅಂತದನ್ನ ಮೇಲೆತ್ತಲಿಕ್ಕೆ ಇವತ್ತು ಹೊಸ ಹೊಸ ಬಸ್ಗಳು ಹಳಿಯಾಳದಲ್ಲಿ ನೀವು ನೋಡಿದಿರಿ. ಮೊದಲಿನ ಬಸ್ ಸ್ಟ್ಯಾಂಡ್ ಮತ್ತೆ ಈಗ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್, ಡಿಪೋ, ಪ್ರತಿಯೊಂದು ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ಅವ್ರಿಗೆ ಎಲ್ಲೂ ತಪ್ಪು ಹಿಡಿಯಕ್ ಕಾಳ ಸಿಗ್ತಾ ಇಲ್ಲ. ಬಿಜೆಪಿ ಅವರು ಅದಕ್ಕೆ ಅದನ್ನು ಹುಡುಕ್ತಾ ಇದ್ದಾರೆ. ನಿಮ್ ಯೋಜನೆ ಆಗಾಕತ್ತಿಲ್ಲ, ನಿಮಗೆ ದುಡ್ಡು ಬರುವುದಿಲ್ಲ, ವಿದ್ಯಾರ್ಥಿ ನಿಧಿ ಸಿಗುವುದಿಲ್ಲ, ಅನ್ನಭಾಗ್ಯ ಸಿಗುವುದಿಲ್ಲ. ಇವತ್ತು ಎಲ್ಲವೂ ಸರಿಯಾಗಿದೆಯಲ್ಲ, ಇದಕ್ಕೆ ಕಾರಣ ನೀವು ಕೊಟ್ಟಿರ್ತಕ್ಕಂಥ ಮತ, ನೀವು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ, ನೀವು ಕೊಟ್ಟಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರಿಗೆ ಮಾಡಿರ್ತಕ್ಕಂಥ ಆಶೀರ್ವಾದ, ಅದರ ಪ್ರತಿಫಲವಾಗಿ ಇವತ್ತು ಇಷ್ಟೊಂದು ಅಭಿವೃದ್ಧಿ ದೇಶದಲ್ಲಿಯೇ ಕರ್ನಾಟಕ ಇನ್ನೂ ಅಭಿವೃದ್ಧಿ ಹೊಂದ್ತಾ ಇದೆ. ಅದಕ್ಕೆಲ್ಲ ನಿಮ್ಮ ಅಮೋಘವಾಗಿರ್ತಕ್ಕಂಥ ಒಂದು ಶಕ್ತಿ, ಅದಕ್ಕೆ ಇದಕ್ಕೆ ಶಕ್ತಿ ಯೋಜನೆ ಅಂತ ಇಟ್ಟು ಅಥವಾ ಪ್ರಯಾಣಿಕರ ಯೋಜನೆ ಅಂತ ಇಡಬಹುದಾಗಿತ್ತು. ಶಕ್ತಿ ಅಂದ್ರೆ ಯಾರು? ತುಮೇ ದುರ್ಗ ದಶಪ್ರಹರ ದಾರಿಣಿ, ಕಮಲ ಕಮಲದಳ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ. ಕೇವಲ ಹೆಣ್ಣನ್ನ ಪೂಜಿಸುವುದಲ್ಲ, ಅವರ ಒಂದು ಕಷ್ಟದಲ್ಲಿ ಆಗುವುದು ಯಾವುದ್ರೆ ಭಾರತದಲ್ಲಿ ಸರ್ಕಾರ ಇದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, DK ಶಿವಕುಮಾರ್, ದೇಶಪಾಂಡೆ ಅವರು, ಸಿದ್ದರಾಮಯ್ಯ ಅವರು, ಈ ಒಂದು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು, ಇಂಥವರೆಲ್ಲ ಧೀಮಂತ ನಾಯಕರನ್ನ ಬೆಳೆಸಿರ್ತಕ್ಕಂಥವ್ರು ಯಾರಿದ್ರೆ ಅದು ತಾಯಿಯಂದಿರು. ಯಾವ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವಿವತ್ತು ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸ್ತಾ ಇದ್ದೇವೆ. ನಿಮ್ಮ ಸರ್ಕಾರ ಬಡವರ ಸರ್ಕಾರ, ದೀನ ದಲಿತರ ಸರ್ಕಾರ. ಅದೇ ರೀತಿ ನಮ್ಮ ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರಾಗಿರ್ಬೋದು, ರೋಹನ್ ಅವರಾಗಿರ್ಬೋದು, ಹರೀಶ್ ಅವರಾಗಿರ್ಬೋದು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಪಾಟೀಲ್ ಅವರು ಇರ್ಬೋದು, ಅನಿಲ್ ಚೌಹಾಣ್ ಅವರು ಇರ್ಬೋದು, ಹಾಗೂ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೊರ್ವೇಕರ್ ಅವರು ಇರ್ಬೋದು. ಇವರೆಲ್ಲರೂ ಯಾರಿಗೆ ಗ್ಯಾರಂಟಿ ಯೋಜನೆಗಳ ಮುಟ್ಟಿಲ್ಲ, ಒಂದು ಆಫೀಸ್ ತೆಗೆದಾರೆ, ಆ ಆಫೀಸ್ ಮನೆ ಮನೆಗೆ ಹೋಗಿ ಅವರ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಇಂಥ ಒಂದು ನಾಯಕರಿಗೂ ತಮ್ಮ ಬೆಂಬಲ ಇರಬೇಕಂತ ಹೇಳ್ತಾ ಮುಂದಿನ ಈ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಶಕ್ತಿಯ ಯೋಜನೆ ಮತ್ತೆ ಮುಂದೆ ವರಿಲಿ, ಇನ್ನೂ ಹೆಚ್ಚಿಗೆ ಆಗಲಿ. ಅದೇ ರೀತಿ ಹೊಸ ಹೊಸ ಬಸ್ಗಳು ಬರ್ತಾ ಇದ್ದಾವ. ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನ ನೆನಪಿಗೆ ತರ್ತೇನೆ ನಾನು.
ದೇಶಪಾಂಡೆ ಅವರ ಸರ್ಕಾರ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೇವಲ ಒಂದು ಬಸ್ ಅನ್ನ ಕೊಡ್ತಾ ಇದ್ರು, ಪಾಸ್ ಕೊಡ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಎಲ್ಲ ಸೋದರರಿಗೆ, ನಮ್ಮ ತಾಯಿಯಂದಿರಿಗೆ ಮುಕ್ತವಾಗಿ ಎಲ್ಲಿ ಬೇಕಾದಲ್ಲಿ ಕರ್ನಾಟಕದ ಮೂಲೆ ಮೂಲೆಗೂ ಅಡ್ಡಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಿಮ್ಮ ಸದಾ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರನ್ನ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಜನ್ಮಭೂಮಿ.